brought to you by V-Guard. ಲೋಕಸಭೆ ಚುನಾವಣೆಯ ಕಣದ ಕಾವು ದಿನೇ ದಿನೇ ಕಾವೇರ್ತಾ ಇದೆ. ಎದುರಾಳಿಗಳ ಮಧ್ಯೆ ಮಾತಿನ ವಾಕ್ಸಮರವೇ ನಡೀತಿದೆ. ಇದರ ಮಧ್ಯೆ ಕೇಂದ್ರ ಸರ್ಕಾರದ 10 ವರ್ಷದ ಸಾಧನೆ ಬಗ್ಗೆ ಕಾಂಗ್ರೆಸ್ ದಿನಪತ್ರಿಕೆಗಳಲ್ಲಿ ಕೊಟ್ಟ ಜಾಹೀರಾತೊಂದು ಜ್ವಾಲೆಯಾಗಿದೆ. ಚೊಂಬಿನ ಚಕಮಕಿಗೂ ಕಾರಣವಾಗಿದೆ. ಲೋಕಸಭಾ ಚುನಾವಣೆ ಕದನದಲ್ಲಿ ಮಾತಿನ ಸಿಡಿಮದ್ದು, ಆರೋಪ ಪ್ರತ್ಯಾರೋಪಗಳ ಆಟಮ್ ಬಾಂಬ್ಗಳೇ ಸಿಡಿತಿವೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಂಕಿ ಚೆಂಡಿನಂತ ಮಾತಿನಲ್ಲೇ ವಾಗ್ದಾಳಿ ನಡೆಸುತ್ತಿದೆ. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಕಾಂಗ್ರೆಸ್ ವಿಧಾನಸಭೆ ಚುನಾವಣೆ ವೇಳೆ ಪೇಸಿಎಂ ಅನ್ನೋ ಜಾಹೀರಾತು ನೀಡಿ ಸಕ್ಸಸ್ ಆಗಿದ್ರು. ಈಗ ಲೋಕಸಭೆ ಕದನದ ವೇಳೆಯೂ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ನಮಗೆ ಸಿಕ್ಕಿರೋದು ಚೆಂಬು ಅನ್ನೋ ಜಾಹೀರಾತು ನೀಡೋ ಮೂಲಕ ಕಿಚ್ಚು ಹೊತ್ತಿಸಿದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಮೋದಿ ಸರ್ಕಾರದಿಂದ ಕರ್ನಾಟಕಕ್ಕೆ ಸಿಕ್ಕಿದ್ದು ಚಂಬು. ಕೇಂದ್ರದ ವಿರುದ್ಧ ಕಾಂಗ್ರೆಸ್ನಿಂದ ಪತ್ರಿಕಾ ಜಾಹೀರಾತು. ಮೋದಿ ಸರ್ಕಾರದಿಂದ ಕರ್ನಾಟಕಕ್ಕೆ ಸಿಕ್ಕಿದ್ದು ಬರೀ ಚಂಬು. ಎಲ್ಲರ ಖಾತೆಗೆ 15 ಲಕ್ಷ ಹಣ ಹಾಕುವ ಚಂಬು, ರೈತರ ಆದಾಯ ಡಬಲ್ ಮಾಡುವ ಚಂಬು, ತೆರಿಗೆ ಹಂಚಿಕೆಯಲ್ಲೂ ಚಂಬು, ಬರ ನೆರೆ ಪರಿಹಾರದಲ್ಲೂ ಚಂಬು. 27 ಜನ ಬಿಜೆಪಿ ಜೆಡಿಎಸ್ ಸಂಸದರು ರಾಜ್ಯಕ್ಕೆ ನೀಡಿದ ಕೊಡುಗೆ ಕೇವಲ ಚಂಬು ಅನ್ನೋ ಮೂಲಕ ಮತದಾರರನ್ನ ಸೆಳೆಯೋಕೆ ಕಾಂಗ್ರೆಸ್ ಜಾಹೀರಾತು ಅಸ್ತ್ರ ಪ್ರಯೋಗಿಸಿದೆ. ಬಿಜೆಪಿಯವರಿಗೆ ಚೊಂಬೆ ಗ್ಯಾರಂಟಿ ಎಂದ ಡಿಕೆಶಿ. ತೆರಿಗೆ ರೂಪದಲ್ಲಿ ಲೂಟಿ ಹೊಡೆಯುವ ಚಿತ್ರ ತೋರಿಸಬೇಕಿತ್ತೆಂದ ಎಚ್ಡಿಕೆ. ಇನ್ನು ಈ ಬಗ್ಗೆ ಹಾಸನದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿಯವರು ನಮಗೆ ಚಂಬು ಕೊಟ್ಟಿದ್ದಾರೆ, ಹೀಗಾಗಿ ಚುನಾವಣೆಯಲ್ಲಿ ನಾವು ಅವರಿಗೆ ಚಂಬು ಕೊಡೋಣ ಅಂತ ಹೇಳಿದ್ರು. ಇದಕ್ಕೆ ತುಮಕೂರಿನ ಮಧುಗಿರಿಯಲ್ಲಿ ತಿರುಗೇಟು ಕೊಟ್ಟಿರುವ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಇದು ಕಾಂಗ್ರೆಸ್ನವರ ನಡವಳಿಕೆ, ಕೀಳು ಅಭಿರುಚಿಯನ್ನ ತೋರಿಸುತ್ತೆ. ಕಾಂಗ್ರೆಸ್ ನಾಯಕರು ಆ ಚಂಬನ್ನ ತೋರಿಸುವ ಬದಲು ತೆರಿಗೆ ರೂಪದಲ್ಲಿ ಲೂಟಿ ಹೊಡೆಯುವ ಚಿತ್ರ ತೋರಿಸಬೇಕಾಗಿತ್ತು ಅಂದ್ರು. ಇವತ್ತು ಪೇಪರ್ ನೋಡಿದ್ದೀರಾ, ಬಿಜೆಪಿ ಅವ್ರದ್ದು ಚಂಬು ಅಂತ ಬಂದ್ಬಿಟ್ಟಿದೆ ಅಂತ ಅಡ್ವರ್ಟೈಸ್ಮೆಂಟ್. ಹಂಗೆ ಜನ ಕ್ಯಾಂಡಿಡೇಟು ಓಟಲ್ಲೂ ಚಂಪ್ ಕೊಡ್ತಾರೆ. ಅವ್ರು ಹೆಂಗ್ ಚಂಪ್ ಕೊಟ್ಟವ್ರೆ ಅವ್ರಿಗೆ ವಾಪಸ್ ಚಂಪ್ ಕೊಡ್ತಾರೆ. ಇದೇ ಅವ್ರಿಗೆ ಗ್ಯಾರಂಟಿ. ಏನ್ ಗ್ಯಾರಂಟಿ? ಚಂಬೆ ಗ್ಯಾರಂಟಿ. ನಡವಳಿಕೆ ಪ್ಲಸ್ ಅವರಲ್ಲಿ ಇರ್ತಕ್ಕಂಥ ಕೀಳು ಅಭಿರುಚಿ ಇದೆಯಲ್ಲ, ಅದು ಚಂಬಿನ ಚಿತ್ರ ಎಲ್ಲ ತೋರಿಸ್ಬೇಕಾಗಿದ್ದು. ಕರ್ನಾಟಕ ರಾಜ್ಯ ಜನತೆ ತೆರಿಗೆ ಹಣ ಇದೆಯಲ್ಲ ತುಂಬಿ ಲೂಟಿ ಹೊಡಿತಾವ್ರಲ್ಲ, ಆ ಚಿತ್ರ ಹಾಕಬೇಕಾಗಿತ್ತು ಅವರು. ನನ್ನ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ನವರು ಕನ್ನಡಿಗರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಲೂಟಿ ಮಾಡ್ತಿರೋದು ಕರ್ನಾಟಕದಲ್ಲಿ ಈ ಸರ್ಕಾರ. ಆ ತುಂಬಿ ಎತ್ಕೊಂಡು ಹೋಗ್ತಿರೋದು ತಲೆ ತುಂಬಿಕೊಂಡು ಅದನ್ನ ಹಾಕೊಂಡಿದ್ದು ಚೆನ್ನಾಗಿತ್ತು ಅವರಿಗೆ. ಬಿಜೆಪಿಯವರು ಕೊಟ್ಟಿರೋ ಖಾಲಿ ಚೊಂಬು ಎಂದ ಸಿಎಂ. ಇನ್ನು ಹಾಸನದ ಸಕಲೇಶ್ಪುರದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಖಾಲಿ ಚೊಂಬು ಬರೀ ಚಂಬಲ್ಲ, ಅದು ಬಿಜೆಪಿಯವರು ಕೊಟ್ಟಿರೋದು. 15 ಲಕ್ಷ ಕೊಡ್ತೀವಿ ಅಂದ್ರಲ್ಲ, ಕೊಟ್ರ ಅಂತ ಕಿಡಿಕಾರಿದ್ರು. ಅವ್ರಿಗೆ ಅಶೋಕನ್ ಕೇಳಿ 15 ಲಕ್ಷ ಕೊಡ್ತೀವಿ ಅಂದ್ರಲ್ಲಪ್ಪ, ಕೊಟ್ರ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆಲ್ಲ ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರೆಲ್ಲ ಮಾಡಿದ್ರ? ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರು ಬತ್ತಾ? ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ತೀವಿ ಅಂದ್ರೆ ಇಳಿಸಿದ್ರ? ಅದಕ್ಕೆ ಖಾಲಿ ಚೊಂಬು ಅಂತ. ಇನ್ನು ಕಾಂಗ್ರೆಸ್ನ ಚಂಬು ರಾಜಕೀಯದ ಬಗ್ಗೆ ಟ್ವೀಟ್ನಲ್ಲೇ ಕಿಡಿಕಾರಿರುವ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಕಾಂಗ್ರೆಸ್ಸಿಗರೇ, ತಮಿಳುನಾಡಿಗೆ ನೀರು ಬಿಟ್ಟು ಕಾವೇರಿ ಮಾತೆಯ ತುಂಬಿದ ಕೂಡ ಬರೆದು ಮಾಡಿ ಕನ್ನಡಿಗರಿಗೆ ಖಾಲಿ ಚಂಬು ಕೊಟ್ಟವರು ನೀವು, ಬೆಳೆ ಒಣಗಿಸಿ ರೈತರಿಗೆ ಚಂಬು ಕೊಟ್ಟವರು ನೀವು ಅಂತ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ವಿಜೇಂದ್ರ, ಕಾಂಗ್ರೆಸ್ಗೆ ನಿಜವಾಗಿಯೂ ಮಾನ ಮರ್ಯಾದೆ ಇದೆಯಾ? ಗ್ಯಾರಂಟಿ ಮೂಲಕ ಜನರಿಗೆ ಟೋಪಿ ಹಾಕ್ತಿರೋದು ಕಾಂಗ್ರೆಸ್ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿ ಕೊಡ್ಲಿಲ್ಲ, ಅದು ಚಂಬ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಿಡಿಕಾರಿದ್ದಾರೆ. ಮಾನ ಮರ್ಯಾದೆ ಏನಾರ ಕಾಂಗ್ರೆಸ್ ಪಕ್ಷದವ್ರಿಗೆ ಸರ್ಕಾರದವ್ರಿಗೆ ಇದ್ರೆ ಅವ್ರೇನ್ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕು. ರಾಜ್ಯದ ಜನತೆ ಮುಂದೆ, ದೇಶದ ಜನತೆ ಮುಂದೆ ಹೇಳಬೇಕು. ಇವತ್ತೇನು ಚೊಂಬು ಹೊಡ್ಕೊಂಡು ಹೊರಟಿದ್ದಾರೆ, ಜನ ಚೊಂಬು ಕೊಟ್ಟಿದ್ದಾರೆ. ಏನು ಇಡೀ ದೇಶದಲ್ಲಿ 400ಕ್ಕೂ ಹೆಚ್ಚು ಸಂಸದರು ಗೆದ್ದಿದ್ರು ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ. ಇವತ್ತು 40ಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಜನ ಇವರಿಗೆ ಮಂಗಳಾರತಿ ಎತ್ತದ್ರಿಂದಲೇ ಇವತ್ತು ಈ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥದ್ದು. ಇವತ್ತೇನು ತಮ್ಮ ಏನು ಜಾಹೀರಾತು ಕೊಟ್ಟಿದ್ದಾರೆ,
ಇವತ್ತು ರಾಜ್ಯದ ಜನರ ಮರ್ಯಾದೆ ತೆಗಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರ್ತಕ್ಕಂಥದ್ದು. ಈ ದೇಶದಲ್ಲಿ ಕಾಂಗ್ರೆಸ್ ಎಷ್ಟು ಜನಕ್ಕೆ ಚುಂಬು ಕೊಟ್ಟು ಕಳೆದ 60 ವರ್ಷ ಈ ದೇಶವನ್ನು ಆಳದಂಥ ಕಾಂಗ್ರೆಸ್ ಪಾರ್ಟಿ ಕೋಟ್ಯಾಂತರ ಜನ ಬಡವರಿಗೆ ಚುಂಬು ಕೊಟ್ಟಿರುವಂಥದ್ದು ಜಗಜ್ಜಾಹಿರಾತು. ಗರೀಬಿ ಹಟಾವೋ, ಈ ದೇಶದಲ್ಲಿ ಗರೀಬರೇ ಇರಲ್ಲ ಅಂತ ಹೇಳಿದ್ರು. ನಮ್ಮ ಕರ್ನಾಟಕದಲ್ಲಿ BPL ಸಂಖ್ಯೆ 1 ಕೋಟಿ ದಾಟ್ಬಿಟ್ಟಿದೆ. BPL ಸಂಖ್ಯೆ ಚುಂಬು ಕೊಟ್ಟರಲ್ಲ, ದೊಡ್ಡ ಚುಂಬು ಕೊಟ್ಟಿದೆ. 10 kg ಕೊಡ್ತೀರಿ ಅಂದ್ರೆ ಚೊಂಬ 1 kg ಕೊಡ್ಲಿಲ್ಲ. 10 kg ಅಕ್ಕಿ, ಚೊಂಬಲ್ಲಿ ಅಕ್ಕಿನೇ ಇಲ್ಲ, ಚೊಂಬು ಖಾಲಿ ಆಗ್ಬಿಟ್ಟೈತಲ್ಲ. ಚುನಾವಣೆ ಹೊತ್ತಲ್ಲಿ ಚೊಂಬಿನ ರಾಜಕೀಯ ಮಾತಿನ ಚಕಮಕಿಗೆ ಕಾರಣವಾಗಿದೆ. ಈ ಚೊಂಬಿನ ಕದನ ಇನ್ನೆಲ್ಲಿಗೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9. Brought to you by Vigard.